ಯಾರಾದರೂ ಬುಕ್ ಮಾಡೋರು ನೋಡ್ತಾ ಇದ್ರೆ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಟಿಪ್ಸು ಅಂದರೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಏನಾಗಲ್ಲ. 10 ರೂಪಾಯಿ ಕೊಟ್ಟರೆ ಏನಾಗುತ್ತೆ ಹೇಳಿ. ಕೆಲವೊಬ್ರು ಯಾರೋ ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾರ, ಎಲ್ಲರೂ ಆ ಥರನೇ ಅನ್ಕೊಬಿಡ್ತಾರೆ. ದಯವಿಟ್ಟು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟೊಬ್ರು ಇರ್ತಾರೆ. 68 100 ಮಾಡೋಕ್ಕಾಗಲ್ವ? 100 ಅಂದರೆ ಪಾರ್ಸಲ್ ಕೊಡ್ತೀರಾ? ಅಲ್ಲಲ್ಲ ಪಾಪಿಡ ಮಾಡ್ತೀನಿ 6 ರೂಪಾಯಿಲಿ. ಒಬ್ಬರೇ ಒಬ್ರು ಹುಡುಗಿ ಸಿಕ್ಕಿಲ್ಲ ಗುರು. ಇವ್ರು ನೋಡಿ ಅವ್ರು ಹಾಕಿಲ್ಲ, ಅವ್ರು ಗುದ್ಬಿಟ್ಟು ರೋಡ್ ಆಗ್ಬಿಟ್ಟು ಹೋಗೋರು ಬೇರೆಯವರು. 100 140 ಒಂದು 7 ರೂಪೀಸ್ ಟಿಪ್ಪು. ಓಕೆ, ಚಾಕ್ಲೇಟ್ ಕೊಟ್ಟರೆ ಇಸ್ಕೊತೀರಾ ಮೇಡಮ್? ಹಾಂ, ಅಂದರೆ ನಾನು ಕೊಡ್ತಾಯಿದ್ದೀನಿ ಹಿಂಗೆ ಸುಮ್ಮನೆ. ಥ್ಯಾಂಕ್ ಯು ಮೇಡಮ್. ಓಕೆ, ಕಂಪ್ಲೀಟ್ ಆಯಿತು ಪಾರ್ಸಲ್ಲು. ಹಾಂ, ನೆಕ್ಸ್ಟ್ ಒನ್ ಆರ್ಡ್ರು ವೆಯ್ಟ್ ಮಾಡೋಣ. 147 ಆಯ್ತು ಇದು. ಈ ಕಡೆ ಹೋಗಿದ್ರೆ ಬೀಳ್ತಾಯಿತ್ತು ಅನ್ಸುತ್ತೆ. ಹಿಂಗೆ ಮುಂದೆ ಹೋಗೋಣ ಹಿಂದೆ ಹೋಗೋಣ ನೋಡೋಣ. ಸೆಕೆಂಡ್ ಒನ್ ಆರ್ಡ್ರು ಎಲ್ಲಿ ಬೀಳತ್ತಂತ ಮುಂದೆ ಹೋದರೆ ಮೈನ್ ರೋಡ್ ಸಿಗುತ್ತೆ. ನಿಮ್ಗೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಬನ್ನಿ. ಇನ್ನೊಂದು ಆರ್ಡ್ರ್ ಬಿತ್ತು ಅಂದರೆ ಇದು ಕಮ್ಮಿ, 1.5 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡ್ರಾಪು. ಎತ್ಕೊಂಡೆ ಇದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ ಪಿಕಪ್ ಮಾಡೋದಕ್ಕೆ. ಅವ್ರಿಗೆ ಫೋನು ಮಾಡಿಲ್ಲ. ಮುಂದೆ ಪೆಟ್ರೋಲ್ ಬಂಕ್ ಒಂದು ಸಿಗುತ್ತೆ, ಪೆಟ್ರೋಲ್ ಬಂಕ್ ಹತ್ರನೇ ಪಿಕಪ್ಪು. ರ್ಯಾಪಿಡ್ ಹಾಂ. ಓ ಟಿ ಪಿ ಸರ್ 6767. ಅವರೇ ಸಾಕಾಗ್ಬಿಟ್ಟವ್ರು, ನಗ್ತವ್ರು ಅವರು. ಕ್ರೇಜಿ ರಿಯಾಕ್ಷನ್ಸ್. 3 ಕಿಲೋಮೀಟ್ರ್ ಡ್ರಾಪು. ಆಲ್ಮೋಸ್ಟ್ ಎಲ್ಲ ಒಂದು 5 ಕಿಲೋಮೀಟ್ರು, ಏನೋ ಒಂದು 30 ಕಿಲೋಮೀಟ್ರನ್ನ ಎಲ್ಲ ರೌಂಡ್ ಅಪ್ ಮಾಡಿದ್ದೀನಿ. 7 ಮಿನಿಟ್ಸ್ ಆಗುತ್ತೆ ಡ್ರಾಪ್ ಮಾಡೋದು. ಬನ್ನಿ, ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ನಿಮ್ಗೆ. ಓಕೆ, ಡ್ರಾಪ್ ಸಮಯ 42. ಇನ್ನೊಂದು ಆರ್ಡ್ರು ಬಿತ್ತು, ಅದು ಹೆಂಗೆ ಬಿತ್ತು ಅಂತ ಗೊತ್ತಿಲ್ಲ. ಇನ್ನೊಂದು ಆರ್ಡ್ರು ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಸರ್. ತಗೊಳ್ಳಿ, ಪರವಾಗಿಲ್ಲ. ಇನ್ನೊಂದು ಆರ್ಡ್ರು ಆ್ಯಕ್ಸೆಪ್ಟ್ ಮಾಡಿದ್ದೇನೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಇದಾಯಿತು. ಇದರಲ್ಲೇ ಶೋ ಆಯ್ತು ಗುರು ಆರ್ಡ್ರು. ಇಲ್ಲಿ ನೋಡಿ, ಇಲ್ಲಿ ಪಿಕಪ್, ಮುಂದೆ ಪಿಕಪ್ಪು. ಇದೊಂದು ಸೈಕ್ ನನ್ನ ಮಗಂದು. ಯಾಕಂದರೆ ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ, ಆರ್ಡ್ರ್ ಮಾಡಬೇಕಾದ್ರೆ ಇದು ಶೋ ಆಯಿತು. ಯಾಕಂದರೆ ಈ ರೋಡಲ್ಲೇ ಇದ್ದೀನಲ್ಲ ನಾನು, ಅದಕ್ಕೆ ಐ ಥಿಂಕ್ ಶೋ ಆಯಿತು ಅಂದ್ಕೊಳ್ತೀನಿ. ಈ ಥರ ಯಾರಿಗಾದರೂ ನಿಮಗೆ ಆರ್ಡ್ರ್ ಮಾಡಬೇಕಾದ್ರೆ ಈ ಥರ ಶೋ ಆಯಿತಾ ಏನು ಅಂತ ಕಮೆಂಟ್ ಮಾಡಿ. ನನಗೊಬ್ಬನಿಗೆ ಶೋ ಆಯಿತಾ, ನಿಮ್ಗೇನಾದರೂ ಸಪೋಸ್ ಶೋ ಆಗೈತಾ ಏನು ಅಂತ ನನಗೂ ಗೊತ್ತಾಗುತ್ತೆ. ಕೆಳಗೆ ಕಮೆಂಟ್ ಮಾಡಿ ಗೈಸ್, ಶೋ ಆಯಿತಾ ಏನು ಅಂತ. ಈ ಥರ ಶೋ ಆಗುತ್ತಾ ಗ್ಲಿಚ್ಚಾ ಇದು ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕಮೆಂಟ್ ಮಾಡಿ. ಎಲ್ಲಿ ಗುರು ಪಿಕಪ್ಪು? ಇಲ್ಲಿ ತೋರಿಸ್ತೈತೆ ಪಿಕಪ್ಪು. ಇಲ್ಲೋಗ್ಬೇಕಾ? ಇಲ್ಲಿ ದಾರಿ ಆಯ್ತು ಅಂತಲೇ ಅಂದ್ಕೊಂಡಿಲ್ಲ ನಾನು. ಇದು ಡ್ರಾಪ್ ಬಂದ್ಬಿಟ್ಟು KR ಪುರಮ. ಇಲ್ಲಿ ಇವರಣ್ಣ ರ್ಯಾಪಿಡೋ. ಹಾಂ, ओ टी पी ब्रो 2635. हाँ, नहीं वो रॉन्ग साइड जाना पड़ेगा ना. हाँ, इधर ऐसे ही चल जाएंगे, इधर यू टर्न मिलेगा. जाएंगे ना. ಈ ಕಡೆ ಹಿಂದೆ ಹೋಗ್ಬಿಟ್ರೆ ಅಲ್ಲಿ ಯೂ ಟರ್ನ್ ಮಾಡೋಕ್ಕೆ ಜಾಗ ಇಲ್ಲ, ಅಲ್ಲಿ ಒನ್ ವೇದಲ್ಲಿ ಹೋಗಬೇಕು. ಆಮೇಲೆ ನಮ್ಮ ಜನ ಗೊತ್ತಲ್ಲ, ವೀಡಿಯೋ ನೋಡ್ತಾ ಇರೋರು ಆಮೇಲೆ ಕಮೆಂಟ್ ಮಾಡ್ತಾರೆ, ಏನು ಗುರು ರಾಂಗ್ ಸೈಡ್ ಹೋಗ್ತಾ ಇದೆಯಾ ಅಂತ. ಅದಕ್ಕೆ ಏನು 1 ಕಿಲೋಮೀಟ್ರನ್ನ ಯೂ ಟರ್ನು, ಪರವಾಗಿಲ್ಲ, ಆರಾಮಾಗಿ ಯೂ ಟರ್ನ್ ಮಾಡ್ಕೊಂಬಿಟ್ಟು ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಬನ್ನಿ. ಲೊಕೇಶನ್ ಇಲ್ಲಿ ತೋರಿಸ್ತೈತೆ, ಮೆಟ್ರೋ ನಾನು ಅಂದ್ಕೊಂಡೆ ಮುಂದೆ ಇದು ಆಕೆ.
इधर ही है हाँ अंदर जाना क्या ತಿರ್ಗಾ ಸೈಕ್ ಮಾಡುತ್ತೆ ನನ್ನ ಮಗಂದು 200 ಮೀಟರ್ ಮುಂದೆ ಅಂದ ಎಲ್ಲಿ 200 ಏನು 300 ಬಂದ್ಬಿಟ್ಟಲ್ಲಕರು ಓಕೆ ಆರ್ಡ್ರ್ ಕಂಪ್ಲೀಟ್ ಆಯಿತು 41 ಬ್ರೋ चुपके ले लो फौरन दे रहा चुपके कितना करूं 41 ज्यादा बोलना नहीं आ रहा इसमें नहीं यार आ गया बट कितना करूं ज्यादा कर देता हूं क्या हो गया ज्यादा ऐड कर देता हूं ज़्यादा स्कैनर तो हम क्या स्कैनर दूसरा देगा उसका करना पड़ेगा अलग से कर दूं हाँ हाँ उसका कर दिया ना हां 41 हो गया 50 कर देगा आपको हाँ ठीक है ಥ್ಯಾಂಕ್ ಯು ಇವರು ಎರಡರಲ್ಲಿ 50 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರು ನಾಯಿ ಮರಿ ಈ ಎರಡರಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಎಷ್ಟಾಯಿತು 300 350 ಆ ಥರ ಆಯಿತು ಕಿಲೋಮೀಟ್ರ್ ಇಟ್ಕೊಳ್ಳಿ 40 ಕಿಲೋಮೀಟ್ರಿಗೆ ಒಂದು 350 400 ಸಮಥಿಂಗ್ ಆಯಿತು ಇವರು ಒಂದು 50 ರೂಪಾಯಿ ಎಕ್ಸ್ಟ್ರಾ ಕಳಿಸಿದ್ರಲ್ಲ ಈಗ ನಾ ಕಳಿಸಿಲ್ಲ ಮೇ ಬಿ ಕಳಿಸಿರ್ಬೋದು ಬಂತು 50 ಎಕ್ಸ್ಟ್ರಾ ಓಕೆ ಈ ಆರ್ಡ್ರು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒನ್ ಆರ್ಡ್ರು ನೋಡೋಣ ಇಲ್ಲೇ ವೆಯ್ಟ್ ಮಾಡೋಣ ಎಲ್ಲಿಗೆ ಬೀಳುತ್ತೆ ಏನು ಅಂತ ನೋಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ಬನ್ನಿ ಜಸ್ಟ್ ಒಂದು ಆರ್ಡ್ರ್ ಬಿತ್ತು ಅಂದರೆ ಕೆ ಆರ್ ಪುರಮು ಫ್ಲೇವರ್ ಮೇಲೆ ಹೋಗ್ಬೇಕು ಅದಕ್ಕೆ ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಆ ಕಡೆ ಮೇ ಬಿ ಯಾವುದಾದ್ರೂ ಆರ್ಡ್ರ್ ಬೀಳ್ಬೋದು ಅಂತೇಳ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದೆ ನಾನು ಅದಕ್ಕೆ ಇವಾಗ ಬಿತ್ತು ನಾವಾಗ ಫ್ಲೇವರ್ ಮೇಲೆ ಹೋಗ್ಬೇಕು ಏಯ್ ಬೂಸಾ ಸೌಂಡ್ ನೋಡಿದ್ರ ಪಟ 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 ಅಂತ ಬರ್ತೈತೆ ಅದಕ್ಕೆ ಲೆಫ್ಟಲ್ಲಿ ಇಲ್ಲೇ ಹೋಗ್ಬಿಡೋಣ ಈ ರೋಡಲ್ಲೇ ಹೋಗ್ಬಿಟ್ಟು ಫ್ಲೇವರ್ ಮೇಲೆ ಹೋಗ್ಬೇಕು ನೀವಲ್ವಾ ರೆಫ್ ಒ ಟಿ ಪಿ ಬ್ರೋ 294 ಓಕೆ ಹತ್ತಿ ಬ್ರೋ 7 ಕಿಲೋಮೀಟ್ರು ಸ್ಟ್ರೈಟ್ ಒಂದೇ ಸ್ಟ್ರೈಟು ಸೀಗೆಯಲ್ಲಿ ಇಲ್ಲಿಂದ ಆಲ್ಮೋಸ್ಟು 7 ಕಿಲೋಮೀಟ್ರ್ ಬರುತ್ತೆ 15 ನಿಮಿಷ ಯಾರಿಗೂ ಇವರು ಓಕೆ ಈಗ ನಾನು ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ 100 ಮಾಡ್ಬಿಡಿ ತಗೊಳ್ಳಿ ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಹಾಂ ಬ್ರೋ ಪಾರ್ಟ್ ಟೈಮ್ ಅಂತೇನಿಲ್ಲ ಸುಮ್ಮನೆ ಕಂಟೆಂಟ್ಗೆ ಮಾಡ್ತಾಯಿದ್ದೀನಿ ಅಷ್ಟೇ ಹಾಂ ಹಾಂ ಹೌದು ಕೆ ಆನ್ ವಿಲ್ 08 ಅಂತ ಓಕೆ ಬ್ರೋ ಕೆ ಆನ್ ವಿಲ್ಸ್ 08 ON ಇದೆ ಬ್ರೋ ಥ್ಯಾಂಕ್ ಯು ಬ್ರೋ ಹಾಂ ಟೋಟಲ್ ಆಯಿತು 281 ರೂಪಾಯಿ ಆಯಿತು ಎಷ್ಟು ಆರ್ಡ್ರು ಓಕೆ ಇನ್ನೊಂದು ಇಲ್ಲೇ ಬಿತ್ತು ಎಲ್ಲಿ ಗುರು ಇದು ಐ ಥಿಂಕ್ ಈ ರೋಡ್ ಅನ್ಸುತ್ತೆ 300 ಮೀಟರ್ ಪಿಕಪ್ಪು ಎಷ್ಟೊತ್ತವರೆಗೂ ಮಾಡ್ತೀರಾ ಬ್ರೋ ಅಂದರೆ ಟೈಮಿಂಗ್ ಏನಿಲ್ಲ ಎಷ್ಟೊತ್ತವರೆಗೂ ಆರ್ಡ್ರ್ ಬಿದ್ದರೆ ಅಷ್ಟೊತ್ತವರೆಗೂ ಮಾಡೋಣ ಅಂತ ಪ್ಲ್ಯಾನ್ ಅಷ್ಟೇ ನೋಡೋಣ ಎಷ್ಟೊತ್ತವರೆಗೂ ಬೀಳತ್ತೆ ಏನಂತ ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತಲೂ ನೋಡೋಣ ಬನ್ನಿ ಇಲ್ಲೇ ಅನಿಸುತ್ತೆ ಪಿಕಪ್ ಹಿಂದೆ ಬರ್ತೇನೆ ಓಕೆ ಬಂದೆ ಏನು ಗುರು ಪಾರ್ಸಲ್ ಕೊಡ್ತಾರಾ ಪಾರ್ಸಲ್ ಕೊಡ್ತೀರಾ ಅಲ್ಲಲ್ಲ ಪಾರ್ಸಲ್ ಕೊಡ್ತೀರಾ ನೀವು ಬರ್ತೀರಲ್ಲ ಅದೇ ಹಾಂ ಹೇಳಿ ಅದೇ ಪಾರ್ಸಲ್ ಕೊಟ್ಟರೆ ನಾನು ಒಂದು ಸೆಕೆಂಡ್ ಗಾಂಡ್ ಗಾಬ್ರಿ ಹಾಂ ಹಾಂ ಓ ಪರ್ವಾನೆ ನಾನು ನೋಡ್ಕೊತೀನಿ ಅತ್ತಿ ನೀವು ಎಲ್ಲಿಗುರಿ ಇದು ಡ್ರಾಪು
ಕುರಳೂರು. ಅತಿ ಅತಿ ಯಾರು ತೋರಿಸ್ತೈತೆ ಇದು? ಮಹದೇವಪುರ, ವರ್ತೂರು. ಪರವಾಗಿಲ್ಲ, ನಮ್ಮ ಮನೆ ಸೈಡೇ ಬಿದ್ದೈತೆ. ನೋಡ್ತೀನಿ, ಆರ್ಡ್ರ್ ಬಿದ್ದರೆ ಎತ್ಕೊತೀನಿ. ಅತಿ ನಮ್ಮ ಮನೆ ಸೈಡ್ ಏನಾದರೂ ಆರ್ಡ್ರ್ ಬಿದ್ದರೆ ನೋಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೆ ಹೋಗೋಣ. ಓಕೆ ಗಾಯ್ಸ್, ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ, ಬನ್ನಿ. ಈ ರೋಡಾ? ಇನ್ನೇನು ಈ ಕಡೆ ಸ್ಟ್ರೈಟ್ ಹೋಗ್ಬಿಟ್ರೆ ಮನೆ ಬರತ್ತಾ? ಇಲ್ಲೇನಾ? 133 133. ಅಪ್ಪ ತಗೋ ಚಾಕ್ಲೇಟ್. ಗುಡ್ ನೈಟ್, ಬೈ. चेंज ಇಲ್ಲ ಗುರು ನನ್ನ ಹತ್ರ. चेंज नो पूरा फ़ोन पे स्कैनर पूरा करेगा. कैश किधर कोई भी नहीं देगा ना. फ़ोन पे नहीं. हाँ 30 रुपीस 40. ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು ಬೈ. ಓಕೆ, ಇದು 140. ಎಷ್ಟು? 100 140. ಒಂದು 7 ರೂಪೀಸ್ ಟಿಪ್ಪು. ಟೋಟಲ್ ಏನು 380 ರೂಪಾಯಿ. ಅದರಲ್ಲೊಂದು 100, ಎಲ್ಲ ಒಂದು 500 ಆಯಿತು. ಏನಾದರೂ ಬೀಳತ್ತಾ ಏನಂತ ಇಲ್ಲೆಲ್ಲ ನಾ ಮುಂದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಲ್ಲೆಲ್ಲ ನಾ ಹಾಕ್ಕೊಂಡೆ. ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ, ಬನ್ನಿ. ಇನ್ನೊಂದು ಆರ್ಡ್ರ್ ಬಿತ್ತು ಇಲ್ಲೇ ಮುಂದೆ ಪಿಕಪ್ಪು. ಇವರು ರ್ಯಾಪಿಡ್ ಅನ್ಸುತ್ತೆ. ನಾನು ಇಲ್ಲಿ ಬಂದಿದ್ದೆ, ನಾನು ಇಲ್ಲೇ ಇದ್ದಿದ್ದು. ನನಗೆ ಲೊಕೇಶನ್ ಆ ಕಡೆ ಬಸ್ ಸ್ಟಾಪ್ ಹತ್ರ ತೋರಿಸ್ತು. 9646 ತಗೊಳ್ಳಿ. ಪರವಾಗಿಲ್ಲ ಬಿಡಿ, ಹೆಲ್ಮೆಟ್ ಏನು ಬೇಡ. ಬೇಡವಾ? ಈ ರೋಡ್ ಅಲ್ವಾ? ಗೊತ್ತಾ ನಿಮ್ಮ ನಲ್ಸಂದ್ರ ಬಸ್ ಸ್ಟಾಪು? ಬಸ್ ಸ್ಟಾಪು ಗೊತ್ತಿಲ್ಲ, ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು. ಅತಿ ಓಡಿಸ್ತಾರೆ ಇದೆಲ್ಲ. ಓಕೆ, ಇಲ್ಲಿಂದ 4.6 ಕಿಲೋಮೀಟರು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗುತ್ತೆ. ಬನ್ನಿ, ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. 68. 100 ಮಾಡೋಕ್ಕಾಗಲ್ವಾ? 100 ಅಂದರೆ ನಾನು ಸ್ಕ್ಯಾನರ್ ಮಾಡ್ಬೇಕು ನೀವು. ಮಾಡಿ. ಥ್ಯಾಂಕ್ಸ್ ಅಣ್ಣ. ಹಾಂ ಓಕೆ ಬಂದ್ಬಿಟ್ಟು ಇನ್ನು ಇಲ್ಲಿ ಆರ್ಡ್ರ್ ಬೀಳಲ್ಲ, ಇನ್ನು ಅಲ್ಲೇ ಹೋಗ್ಬೇಕು. ಹೆಂಗೋ ನಾನು ಕೇಳೋಣ ಅಂದ್ಕೊಂಡೆ, ಪಾಪ ಅವರೇ 100 ಮಾಡಿದ್ರು. ಸಾಕು ಬಿಡಿ. ಏನು 68 ಅಂದರೆ 70 ರೂಪೀಸು. 70 ಅಂದರೆ ಒಂದು 40. 70 ಅಂದರೆ ಒಂದು 30 ರೂಪಾಯಿ ಜಾಸ್ತಿ ನಮ್ಮ ಮಾಡವ್ರೆ. ಸಾಕು 30 ರೂಪಾಯಿ ಅಂದರೆ ಅವರೇ ಅರ್ಥ ಮಾಡ್ಕೊಂಡವ್ರಲ್ಲ. ಚಾಕ್ಲೇಟ್ ಕೊಡೋಣ ಅಂತ ಮರ್ತೋಗ್ಬಿಟ್ನಲ್ಲ ಗುರು ಪಾಪ. ಅದ್ರಾಗಲಿ ಬಿಡಿ, ನನಗೆ ಜ್ಞಾಪಕನೇ ಇರಲಿಲ್ಲ. ಹೆಲ್ಮೆಟ್ ಕೊಟ್ಟಿದ್ರೆ ಜ್ಞಾಪಕ ಬರ್ತಾಯಿತ್ತು. ಹೆಲ್ಮೆಟ್ ತೊಗೊಂಡಿಲ್ವಲ್ಲ, ಅದಕ್ಕೆ ಇಲ್ಲೇ ಅಂತ ಇಲ್ಲೇ ನಡೀರಿ ಅಂದ್ರೆ ಅದಕ್ಕೆ ನಾನು ಹಂಗೆ ಬಂದ್ಬಿಟ್ಟೆ. ಜ್ಞಾಪಕನೇ ಬಂದಿಲ್ಲ, ಮರ್ತೋಗ್ಬಿಟ್ಟೆ. ಇಂಥವ್ರು ಕೊಡಬೇಕು. ಯಾಕಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಇಷ್ಟಪಟ್ಟು ಅಂದರೆ ಎಷ್ಟು ಕೇರ್ಫುಲ್ಲಾಗಿ ರೈಡ್ ಮಾಡ್ತೀವಂದರೆ, ಸಪೋಸ್ ಏನಾದರೂ ನಾವು ಆ ಕಡೆ ಈ ಕಡೆ ಸರ್ಕಸ್ ಮಾಡೋಕ್ಕೆ ಹೋದ್ರೆ ಹಿಂದೆ ಇರೋ ರೂಸ್ಟ್ ಅಷ್ಟೇ ರಿಸ್ಕ್ ತಗೊಂಡು ಮಾಡ್ತೀವಿ ನೋಡಿ. ಅದಕ್ಕೆ ಮೆಚ್ಕೋಬೇಕು. ಬಟ್ ಅಂದರೆ ಕೆಲವರು ಎಕ್ಸ್ಟ್ರಾ ಕೊಡ್ತಾರೆ, ಸೆಕೆಂಡ್ರಿ ಅದು ಕೊಡೋದು ಬಿಡೋದು ಅವ್ರ ಇಷ್ಟ. ಆಟೋಗೆ ಕಾರ್ಗೆ ಕಂಪೇರ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿದಲ್ಲಿ ಬಂದ್ಬಿಟ್ಟು ಕಮ್ಮಿ ಪ್ರೈಸ್ ಅಲ್ವಾ. ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಪ್ಯಾಸೆಂಜರ್ಸ್ ಯಾರಾದರೂ ಬುಕ್ ಮಾಡೋರು ನೋಡ್ತಾ ಇದ್ದರೆ, ನಿಮ್ಮ ಕೈಯಲ್ಲಿ ಆದಷ್ಟು ಒಂದು 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಟಿಪ್ಸು. ಅಂದರೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಏನಾಗಲ್ಲ. 10 ರೂಪಾಯಿ ಕೊಟ್ಟರೆ ಏನಾಗುತ್ತೆ ಹೇಳಿ. ಯಾಕಂದರೆ ಅವರು ಪಿಕಪ್ ಮಾಡ್ಕೊಂಡ್ಮೇಲೆ ಕೇರ್ಫುಲ್ಲಾಗಿ ಎತ್ಕೊಂಡೋಗಿ ಬಿಡ್ತಾರಲ್ಲ, ಅದಕ್ಕೆ ಮೆಚ್ಕೊಳ್ಳಿ. ಓ ಏನು ಗುರು ನೈಟ್ ಔಟು. ಯಾರೂ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಲ್ಲ. ಯಾರೋ ಒಬ್ಬರು ಮಾಡ್ತಾರಂತ ಹೇಳ್ಬಿಟ್ಟು ಎಲ್ಲರೂ ಮಾಡೋಕ್ಕೆ ಹೋಗಲ್ಲ. ಆದಷ್ಟು ಸ್ವಲ್ಪ ಜನ ನಂಬಿ. ಬಟ್ ಇದರಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ, ಕೆಲವೊಬ್ರು ಯಾರೋ ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಆ ಥರನೇ ಅನ್ಕೊಬಿಡ್ತಾರೆ. ದಯವಿಟ್ಟು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟೊಬ್ರು ಇರ್ತಾರೆ. ನೀವೆಲ್ಲರೂ ಕೆಟ್ಟವ್ರು ಅನ್ಕೊಬಿಟ್ರೆ ನಿಮಗೆ ಒಳ್ಳೆಯವರು ಯಾರು ಅಂತ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು 10 ರೂಪಾಯಿ 20 ರೂಪಾಯಿ ಮಾಡಿ ಅವರು ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಬಿಡ್ತಾರಲ್ಲ, ಅದಕ್ಕೆ ಮೆಚ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ ಅಷ್ಟೇ, ಓಕೆನಾ.
ಅವ್ರು ಸುಮ್ಮನೆ ಬಂದವ್ರೆ ಅಂತ ಅವ್ರು ಕಾಯಿಸೋದು ಆ ಥರ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಬೇಜಾರಾಗತ್ತೆ ಗುರು ಆ ಥರ ಕಾಯ್ಬೇಕಂದ್ರೆ. ಇವಾಗ ನೋಡಿ, ನಾವು ಕೆಲಸ ಮಾಡ್ತಾ ಇದ್ದೀನಲ್ಲ, ಪಿಕಪ್ ಡ್ರಾಪ್ಗೆ 50 ರೂಪಾಯಿ ಇಟ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ನಾನು ಒಂದು 1/2 ಅವರ್ 3/4 ಅವರ್ ಕಾಯ್ತೀನಿ. ಆ ಕಾಯ್ದ್ಮೇಲೆ ನನಗೇನು ಮಾಡ್ತಾರೆ, ಬ್ರೋ ಇಂದ ತಗೋ 50 ರೂಪಾಯಿ ಅಂದರೆ ಬೇಜಾರಾಗತ್ತಲ್ಲ ತಾನೆ. ಅದಕ್ಕೆ ಆದಷ್ಟು ಕಾಯ್ಸಕ್ಕೆ ಹೋಗ್ಬಿಡಿ ನೀವು. ಇವಾಗ ನಾವು ಹೋಗ್ಬೇಕಂದಾಗ ಬುಕ್ ಮಾಡ್ಕೊಳ್ಳಿ, ಹೋಗಿ. ಯಾರಿಗಾನ ಆಗಲಿ ಕಾಯಿಸಿದ್ರೆ ಸ್ವಲ್ಪ ಬೇಜಾರಾಗತ್ತೆ, ಅಲ್ಲಿ ವೆಯ್ಟ್ ಮಾಡ್ಕೊಂಡಿರ್ಬೇಕಲ್ಲ. ಅದಕ್ಕೆ ಆದಷ್ಟು ಕಾಯ್ಸೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡಿ. ಯಾರು ಬೈಕ್ ಟ್ಯಾಕ್ಸಿ ಮಾಡ್ತೀರೋ ಅವರು ಅಷ್ಟೇ, ಸ್ವಲ್ಪ ರೆಸ್ಪಾನ್ಸಾಗಿ ನಿಮ್ಮ ಜವಾಬ್ದಾರಿ ತಗೊಂಡು ನೀವು ರೈಡ್ ಮಾಡಿ. ಇವಾಗ ಅವ್ರನ್ನ ಎಲ್ಲಿ ಪಿಕಪ್ ಮಾಡ್ಕೊಳ್ತೀರಾ ಮನೆ ಹೋಗೋದಂಕ ಹುಷಾರಾಗಿ ಕರ್ಕೊಂಡೋಗಿ ಬಿಡಿ. ನೀವು ಸಿಗ್ನಲ್ ಜಂಪ್ ಮಾಡೋದು, ಅಲ್ಲೆಲ್ಲ ಎತ್ಕೊಂಡೋಗಿ ಸೆಂಟ್ರಲ್ ದೂರಿಸ್ಬಿಡೋದು, ಅದೆಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೇಫಾಗಿ ಎತ್ಕೊಂಡೋಗಿ ಅವ್ರನ್ನ ಬಿಡಿ. ಅವ್ರ ಹತ್ರ ಬಂದ್ಬಿಟ್ಟು ನೀವು ಮಿಸ್ಬಿಹೇವ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹುಷಾರಾಗಿ ಇವಾಗ ಹೆಂಗೆ ಕರ್ಕೊಂಡು ಹೋಗ್ತೀರಾ ಆ ಥರ ಬಿಟ್ಬಿಡಿ. ಆ ಥರ ಬಿಡಿ. ನೀವು ಅವ್ರ ಹತ್ರ ಸುಮ್ಮನೆ ಆ ಥರ ಈ ಥರ ಸೈಕ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಅವ್ರನ್ನ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ನೀವು ಆ ಥರ ಮಾಡೋಕ್ಕೆ ಹೋದರೆ ಅವಾಗ ಅನ್ಕೊತಾರೆ, ಓ ಇವ್ರು ನೋಡಿ ಈ ಥರ ಅಂತಾರೆ. ಎಲ್ಲರೂ ಆ ಥರನೇ ಇರ್ತಾರೆ ಅನ್ಕೊತಾರೆ, ಕೆಲವ್ರು ಅನ್ಕೊತಾರೆ. ಬಟ್ ಅವರಲ್ಲೂ ಕೆಲವ್ರು ಅನ್ಕೊತಾರೆ ಆ ಥರ, ಓ ಎಲ್ಲರೂ ಈ ಥರನೇ ಇರ್ತಾರೆ, ರ್ಯಾಪಿಡೋ ಮಾಡೋರು ಕೇಳ್ತಾರೆ ಎಕ್ಸ್ಟ್ರಾ ಅಂತ. ಅದಕ್ಕೆ ಆದಷ್ಟು ನೀವು ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಈಸ್ಕೊಳ್ಳಿ. ಸಪೋಸ್ ಏನಾದರೂ ವೆಯ್ಟ್ ಮಾಡಿಸಿ ಅಲ್ಲಿ ಎಲ್ಲನ ಸ್ವಲ್ಪ ಲಾಂಗ್ ಕರ್ಕೊಂಡೋದ್ರೆ ಅವರೇ ಕೊಡ್ತಾರೆ. ಸಪೋಸ್ ಯಾರಾದರೂ ಕೊಟ್ಟಿಲ್ಲ ಅಂದರೆ ಕೇಳಿ ಒಂದು ಮಾತು, ಇಲ್ಲ ಕೊಟ್ಟಿಲ್ಲ ಅಂದರೆ ಬಿಟ್ಟಾಕಿ ಅಷ್ಟೇ. ಅದನ್ನ ಇಟ್ಕೊಂಡು ನೀವು ಇಲ್ಲ ಕೊಡಲೇಬೇಕು ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ಅದು ಅವರು ಕೊಡೋದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಕೇರ್ಫುಲ್ಲಾಗಿ ರೈಡ್ ಮಾಡಿ, ಕೇರ್ಫುಲ್ಲಾಗಿ ಓಡಿಸಿ, ಓಕೆನಾ. ಇನ್ನು ಆಲ್ಮೋಸ್ಟ್ ಟೈಮ್ ಆಯಿತು, 12 ಗಂಟೆ ಆಗ್ತಾ ಬಂತು ಅನಿಸುತ್ತೆ. 11:35 ಆಯಿತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಆರ್ಡ್ರು ಬಿದ್ದರೆ ಮಾಡ್ತೀನಿ, ನೋಡೋಣ. ಇಲ್ಲೇ ಲೋಕಲಲ್ಲೇ ಮಾಡೋಣ ಅಂತಿದ್ದೀನಿ. ಅಲ್ಲೋಗಿ ಆರ್ಡ್ರ್ ಯಾವುದಾದ್ರೂ ಬೀಳತ್ತಾ ಏನಂತ ವೆಯ್ಟ್ ಮಾಡ್ತೀನಿ. ನಮ್ಮ ಚಾನಲ್ ನೀವೇನೋ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಅವಾಗವಾಗ ಈ ಥರ ಮೋಟಿವೇಶನ್ ನಾನು ಕೊಡ್ತಾ ಇರ್ತೀನಿ. ಇಂಪ್ರೂವ್ಮೇಷನ್ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ. ಹಂಗೆ ನೀವು ರ್ಯಾಪಿಡೋ ಮಾಡ್ತೀರಾ, ಪೋರ್ಟರ್ ಮಾಡ್ತೀರಾ, ಸ್ವಿಗ್ಗಿ ಮಾಡ್ತೀರಾ, ಯಾವ್ದು ಮಾಡ್ತೀರಾ ಅಂತಲೂ ಕಮೆಂಟ್ ಹಾಕಿ. ಹಂಗೆ ಯಾವುದ್ರಲ್ಲಿ ಚೆನ್ನಾಗೈತೆ ಅರ್ನಿಂಗ್ಸು ಏನಂತನೂ ಕಮೆಂಟ್ ಹಾಕಿ. ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತೀರಾ, ಕಮೆಂಟ್ ಮಾಡಿ. ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ಆರ್ಡ್ರ್ ಬೀಳತ್ತಾ ಏನು ಅಂತ. ಬನ್ನಿ, ಆರ್ಡ್ರ್ ಬಿದ್ಮೇಲೆ ನಿಂಗೆ ಸಿಗ್ತೀನಿ. ಒಂದು ಆರ್ಡ್ರ್ ಬಿತ್ತು, 1 ಕಿಲೋಮೀಟ್ರ್ ಏನೋ ಪಿಕಪ್ ಅಷ್ಟೇ. ಕ್ಯಾನ್ಸಲ್ ಮಾಡಿಬಿಟ್ರು 50 ಆರ್ಡ್ರ್ ಬಿತ್ತು, ಹಂಗೆ ಕ್ಯಾನ್ಸಲ್ ಮಾಡಿಬಿಟ್ರು. ಅವ್ರು ಕೊಡೋದು ಮರ್ತೋಗ್ಬಿಟ್ಟಲ್ಲ ಪಾಪ. ಇವ್ರಿಗಾದ್ರೂ ಕೊಟ್ಬಿಡೋಣ. ಎಷ್ಟೈತೆ ಇನ್ನು? 1-2 ಇರ್ಬೇಕು. ಇನ್ನು 2-3. ಓ ಇನ್ನೂ 2 ಐತೆ ಗುರು. ನನ್ನ ನಾಯಿಗೆ ಬಿಸ್ಕೆಟ್ ಹಾಕೋಣ ಅಂತ ಎತ್ಕೊಂಡೆ, ಬಟ್ ಎಲ್ಲಿ ನಾಯಿ ಇರಲಿಲ್ಲ, ನಾನು ಹಾಕೂ ಇಲ್ಲ. ನೇಣು ಆರ್ಡ್ರ್ ಬೀಳೋದು ಡೌಟು ಅನಿಸುತ್ತೆ. ನೋಡೋಣ, ಯಾವುದಾದ್ರೂ ಆರ್ಡ್ರ್ ಬಿದ್ದರೆ ಎತ್ಕೊಳ್ಳೋಣ, ಇಲ್ಲಾಂದರೆ ವೆಯ್ಟ್ ಮಾಡೋಣ. ಹೆಲ್ಮೆಟ್ ಎತ್ಕೊಂಡಿಲ್ಲ ಪಾಪ, ಇವ್ರು ಕೊಟ್ಬಿಡೋಣ ರೀ. ಅವ್ರು ಗುದ್ಬಿಟ್ಟು ನೋಡಿ, ರೋಡಲ್ಲಿ ಆಗ್ಬಿಟ್ಟು ಹೋಗ್ತಾವ್ರೆ. ಎಂಥ ಗೂಬೆ ನನ್ನ ಮಕ್ಳುಗಳು. भाई तुम्हारा साइकिल देखो, रोड में डाल दिया वो लोग. ಅವ್ರು ಹಾಕಿಲ್ಲ, ಗುದ್ಬಿಟ್ಟು ಹೋಗ್ಬಿಟ್ರಣ ಅವರು. ಅವ್ರು ಹಾಕಿಲ್ಲ, ಅವ್ರು ಗುದ್ಬಿಟ್ಟು ರೋಡ್ ಆಗ್ಬಿಟ್ಟು ಹೋಗೋರು ಬೇರೆಯವರು. वो तुम डाल दिया, दूसरा आदमी उसका पेन क्या ऐसा डाल दिया कार में. ಓಕೆ, ಊಬರಲ್ಲಿ ಒಂದು ಬಿತ್ತುಗುರು. ಈಗ ಊಬರ್ हाँ नहीं, ऐप ग्लिच है. ಈಗ 4530 ಈ ರೋಡು ಚನ್ಸಂದ್ರ ಅಲ್ಲ. ನನಗೆ 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. 50 ರೂಪಾಯಿ ಇದು. ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ. ಫೈನಲಿ ಡ್ರಾಪ್ ಹತ್ರ ಬಂದೆ. ಇಲ್ಲೇನಾ ಬ್ರೋ? ಥ್ಯಾಂಕ್ ಯು ಬ್ರೋ. ಕಂಪ್ಲೀಟ್ ಆಯಿತು. ಸೆಕೆಂಡ್ ಒನ್ ಆರ್ಡ್ರ್ ಊಬರಲ್ಲಿ 50 ರೂಪಾಯಿನ ತೋರಿಸಿದ್ದು. 47 ರೂಪಾಯಿ ನನಗೆ ಕೊಟ್ಟ 5 ಕಿಲೋಮೀಟ್ರಿಗೆ. ಪರವಾಗಿಲ್ಲ, ಊಬರು ವರ್ಕೌಟ್ ಆಗುತ್ತೆ. ಬಟ್ ಅದೇ ಆರ್ಡ್ರು ಕಾಯಿಸ್ತಾನೆ. ಕಿಲೋಮೀಟ್ರಿಗೆ 10 ರೂಪಾಯಿ ಆಯಿತು. ಪಕ್ಕದಲ್ಲೇ ಪಿಕಪ್ಪು, ಇಲ್ಲಿಂದ ವರ್ತೂರ್ ಅಂತೆ.
ಎಲ್ಲಿ ಆ ಕಡೆ ಬುಕ್ ಮಾಡಿರೋದು ಅನ್ಸುತ್ತೆ ಅವರು. ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ರ್ಯಾಪಿಡೋ ಬಾಗುರ 2.9 ಕಿಲೋಮೀಟರ್. ಆಲ್ಮೋಸ್ಟ್ 7 ಮಾಡಿದ್ದೀನಿ, ಇದು 8ನೇದು. ಓಕೆ ಬನ್ನಿ, ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ ಫೈನಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ಚಾಕ್ಲೇಟ್ ಕೊಟ್ಟೆ. ಇಲ್ಲ ನನಗೆ ಬೇಡ, ರೋಡಲ್ಲಿ ಇರ್ತಾರಲ್ಲ ಪಾಪ ಅವ್ರು ಕೊಟ್ಬಿಡಿ, ನನಗೆ ಕೊಡಬೇಡಿ ಅಂದರು. ಈಸ್ಕೊಂಡು ತಿರ್ಗಾ ವಾಪಸ್ ಕೊಟ್ಟರು. ಓಕೆ ಅಂತ ನಾನು ಈಸ್ಕೊಂಡೆ. ಈಗ ಇದನ್ನು ಇಟ್ಕೊಳೋಕ್ಕೆ ಜಾಗನೇ ಇಲ್ಲ ಅಲ್ಲ ಗುರು, ಇಲ್ಲಿ ಮುಂದೆ ಈಗ ಬಿಡೋಣ. ಇರಲಿ ಬೀಳಲ್ಲ ಅದು. ಓಕೆ ಇವಾಗ ಡ್ರಾಪ್ ಮಾಡಿದೆ. ಇವಾಗ ನನ್ನ ಅರ್ನಿಂಗ್ ನೋಡಿ 39 ರುಪೀಸು ನಾನು ಮಾಡಿರೋದು. ಆಲ್ಮೋಸ್ಟ್ ಏನು 12:30 ಆಯ್ತಲ್ಲ, ಅದಕ್ಕೆ ಇವಾಗ ಬೆಳಗ್ಗೆ ಕೌಂಟಿಂಗು. ಇವಾಗ ಮಾಡಿರೋದು 39 ರುಪೀಸ್ ಮಾಡಿದ್ದೀನಿ ಗುರು. ನಾನು 5 ಅವರಿಂದ 40 ರುಪೀಸ್ ಮಾಡಿದ್ದೀನಪ್ಪ. ಕ್ರೇಜ್ ಅಲ್ವಾ ನಾನು? ಇಲ್ಲ, ಅದು ಮಾರ್ನಿಂಗ್ ಆಯ್ತಲ್ಲ, ಅದಕ್ಕೆ ಅದು ಇವಾಗ ಹೊಸ ಆರ್ಡ್ರ್ ತಗೊತೈತೆ. ಇನ್ಸೆಂಟಿವ್ ಏನಾದರೂ ಕೊಟ್ಟ ನೋಡೋಣ ಇರಿ. ಬೆಳಗ್ಗೆ ಇನ್ಸೆಂಟಿವ್ ಏನಾದರೂ ಇವಾಗ ಕೊಟ್ಟಿರ್ಬೋದಲ್ಲ. ಇಲ್ಲ, ಯಾವುದು ಇನ್ನೂ ಲೋಡಿಂಗ್ ಆಗಿಲ್ಲ. ಲೋಡಿಂಗ್ ಆಗ್ತೈತೆ, ಇನ್ಸೆಂಟಿವ್ ಯಾವುದು ಬಂದಿಲ್ಲ. ಓಕೆ ಬನ್ನಿ, ನೆಕ್ಸ್ಟ್ ಆರ್ಡ್ರು ಏನಾದರೂ ಬೆಳತಾ ಏನಂತ ನೋಡೋಣ. ನೆಕ್ಸ್ಟ್ ಆರ್ಡ್ರ್ ಮಾಡಬೇಕು ಅಂದರೆ ನೋಡ್ತೀನಿ, ಎಷ್ಟೊತ್ತವರೆಗೂ ಬೀಳುತ್ತೋ ಅಷ್ಟೊತ್ತವರೆಗೂ ಮಾಡ್ತೀನಿ. ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಬೀಳತ್ತಾ ಏನಂತ ನೋಡಿ ವೆಯ್ಟ್ ಮಾಡಿ ನಿಮ್ಗೆ ಸಿಗ್ತೀನಿ. ಫೋಟೋ ಕೊಡು ಅಂತೈತೆ ನೋಡಿ, ಸೆಲ್ಫಿ ಕೇಳ್ತೈತೆ, ತಗೊಳತ್ತ ಹಿಂಗೆ. ಹೆಲ್ಮೆಟ್ ಬಿಚ್ಚಬೇಕಾ? ಓ ಹೆಲ್ಮೆಟ್ ಬಿಚ್ಚಬೇಕು. ಬೆಳಗ್ಗೆಯಿಂದ ಹೆಲ್ಮೆಟೇ ಬಿಚ್ಚಿಲ್ಲ, ಹಂಗೆ ಮಾಡ್ತಾಯಿದ್ದೆ. ಆರ್ಡ್ರ್ ಆನ್ ಆಗ್ತಾ ಇಲ್ಲ ಇಲ್ಲಿ ನೋಡಿ. ಸೆಲ್ಫಿ ಕೊಟ್ಟರೆ ಆನ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಗೈಸ್ ಹೆಲ್ಮೆಟ್ ನೋಡಿ ಯಾವ ಪ್ರಕಾರ ಗಲೀಜಾಗೈತಂತ. ಇಲ್ಲೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟೈತೆ ಗುರು. 7,000 ಕೊಟ್ಟು ಇಸ್ಕೊಂಡು ಈ ಥರ ಗಲೀಜು ಮಾಡೋದು ಬೇಜಾರಾಗುತ್ತೆ. ಕ್ಯಾಮ್ರಾ ಏನು ಗಲೀಜಾಗಿಲ್ಲ. ಓಕೆ ಹೆಲ್ಮೆಟ್ ನೋಡಿ ರೇಂಜ್ಗೆ ಐತೆ ಅಂತ. ಹೆಲ್ಮೆಟ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿ. ಹಂಗೆ ಆರ್ಡ್ರ್ ಬಿಡ್ತೈತೆ 30 ಕಿಲೋಮೀಟ್ರು. ಓ ಯಪ್ಪ, ಆರ್ ನಗರ್ ಗುರು. ಬನ್ನಿ ಹೋಗೋಣ. ನೋಡಿರ್ತೀರಾ ನೀವು, ಆಲ್ಮೋಸ್ಟ್ ಒಂದು 300 ರೂಪಾಯಿ ಆರ್ಡ್ರೇನೋ ಬಿತ್ತು. ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರು ಗುರು. ಗೋಳಿ ಮಕ್ಕಳು ಬುಕ್ ಮಾಡಿದ್ರು, ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರು. ಗೊತ್ತಿರೋ ಪ್ರಕಾರ ಯಾರಾದರೂ ಬೇಕು ಅಂತ ಮಾಡಿರ್ತಾರೆ. ಇಲ್ಲಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರೋದು ಬೇಕು ಅಂತಲೇ ಮಾಡಿರ್ತಾರೆ. ಇಲ್ಲೇ ಯಾವುದೂ ಒಂದು ಶೋ ಆಗಿಲ್ಲ. ಬನ್ನಿ ಮುಂದೆ ಸಿಗ್ನಲ್ ಹತ್ರ ಹೋಗೋಣ. ಅಲ್ಲಿ ಸಿಗ್ನಲ್ ಹತ್ರ ಹೋದರೆ ಯಾವುದಾದ್ರೂ ಆರ್ಡ್ರು ಬೀಳ್ಬೋದು. ಅದೇ ಅವಾಗೆ ನಾವು ಪಿಕ್ ಮಾಡಿದ್ರಲ್ಲ, ಅಲ್ಲಿ ಹೋಗ್ಬಿಡೋಣ ಬನ್ನಿ. ಬೇಜಾರು ಗೊತ್ತಾ ಗುರು, ರ್ಯಾಪಿಡೋ ಮಾಡ್ತೀನಿ R15. ಒಬ್ಬರೇ ಒಬ್ರು ಹುಡುಗಿ ಸಿಕ್ಕಿಲ್ಲ ಗುರು. ಇವ್ರು ನೋಡಿ, ಇಂಥ ನನ್ನ ಮಕ್ಕಳಿಗೆಲ್ಲ ಹುಡುಗಿರು ಸಿಗ್ತಾರೆ. ನಾವು R15 ಮಾಡ್ತಾ ಇದ್ದೀವಿ, ನಮ್ಗೆ ಒಬ್ಬದೇ ಹುಡುಗಿನೂ ಸಿಗಲ್ಲ ಅನ್ಸತ್ತಲ್ಲ ಗುರು. ಒಂದು ಹುಡುಗಿ ಸಿಗತ್ತಾ ಅಂತ ನೋಡ್ತೇವೆ, ಒಂದೇ ಒಂದು ಹುಡುಗಿನೂ ಸಿಗ್ತಾ ಇಲ್ಲ. ಓಕೆ ಏನು ಮಾಡೋಕ್ಕಾಗಲ್ಲ, ಒಂದು ಟೀ ಕುಡ್ಕೊಂಡು ಹೋಗ್ತಾ ಇರೋಣ ಬನ್ನಿ. ಎಷ್ಟೊತ್ತವರೆಗೂ ಬೀಳತ್ತೆ ಆರ್ಡ್ರು? ಎಷ್ಟೊತ್ತವರೆಗೂ ಬೀಳತ್ತೆ ಆರ್ಡ್ರು? कितना टाइम रहेगा ऑर्डर? स्विगी में कितना टाइम रहेगा ऑर्डर? सभी रहेगा 24 आवर्स? हाँ अभी लास्ट है 1 o'clock लास्ट. ठीक है. ಸ್ವಿಗ್ಗಿದಲ್ಲೂ ಅಷ್ಟೇ 1 ಗಂಟೆಗೆ ಲಾಸ್ಟ್ ಅಂತ ಆರ್ಡ್ರು. ಹೆಂಗೆ ಏನಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಕೆಳಗೆ. ಎಷ್ಟೊತ್ತವರೆಗೂ ಮಾಡ್ಬೋದು ಏನು ಅಂತ, ಯಾವ ಆ್ಯಪಲ್ಲಿ ಎಷ್ಟೊತ್ತವರೆಗೂ ಮಾಡ್ಬೋದು ಏನು ಅಂತ ಕಮೆಂಟ್ ಹಾಕಿ ಹಂಗೆ ಕೇಳಿ, ನನಗೂ ಗೊತ್ತಾಗತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾಡು, ಒಂದು 1000 ರೂಪಾಯಿ ಆಗತ್ತೇನಪ್ಪ. 1000 ರೂಪಾಯಿ ಆಗುತ್ತೆ. ನೈಟ್ ನೀನು ಒಂದು 5 ಗಂಟೆಯಿಂದ ಕರೆಕ್ಟಾಗಿ 1 ಗಂಟೆವರೆಗೂ ಮಾಡಿದ್ರೆ 1000 ರೂಪಾಯಿ ಮಾಡ್ಬೋದು ಈಸಿಲಿ. ನೀನು ಬೆಳಗ್ಗೆ 10 ಗಂಟೆಯಿಂದ ಮಾಡೋದು ಒಂದೇ, ನೈಟ್ ಒಂದು 5 ಅವರಲ್ಲಿ ಮಾಡೋದು ಒಂದೇ. ಬಟ್ ನೈಟಲ್ಲಿ ಈಸಿಲಿ ಮಾಡ್ಬೋದು. ಸ್ವಲ್ಪ ರಿಸ್ಕು ಇರುತ್ತೆ. ಅಂದರೆ ರಿಸ್ಕ್ ಅಂದರೆ ಏನಂದರೆ, ಯಾವುದಾದ್ರೂ ಪ್ಲೇಸಲ್ಲಿ ಹೋಗ್ಬಿಟ್ರೆ ನೈಟು ಹುಡ್ಕಾಡೋದು ಹೆವಿ ಕಷ್ಟ ಆಗುತ್ತೆ ಲೊಕೇಶನ್ನು. ಅದೇ ನಂದರಲ್ಲಿ ಫಸ್ಟ್ ಆರ್ಡ್ರ್ ಆಗಿತ್ತಲ್ಲ ಆ ಥರ.
ಬಟ್ ನೈಟ್ ಮಾಡೋದು ಇನ್ನೊಂದು ಪ್ಲಸ್ ಏನು ಗೊತ್ತಾ, ಟ್ರಾಫಿಕ್ ಏನಿರಲ್ಲ ನೋಡಿ, ಎಲ್ಲ ಫುಲ್ ರೋಡೆಲ್ಲ ಫುಲ್ ಖಾಲಿ ಇರುತ್ತೆ, ಈ ಥರ ಇರುತ್ತೆ ಫುಲ್ಲು. ಈಸಿಲಿ ಮಾಡ್ಬೋದು ಗುರು ನೀನು, 1000 ರೂಪಾಯಿ 5 ಅವರಲ್ಲಿ ಮಾಡ್ಬೋದು. ಬಟ್ ನಿದ್ದೆ ಕಾಯ್ಬೇಕಷ್ಟೇ ನೈಟ್ ಮಾಡಬೇಕಾದ್ರೆ. ನೈಟು ಈಸಿಲಿ ಆಗ್ಬಿಡುತ್ತೆ, ಬಟ್ ಅದೇ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ನೈಟ್ ಟೈಮು. ಇನ್ನೆಲ್ಲ ಓಕೆ. ನಾನು ಫೈನಲಿ ಎಷ್ಟು ಮಾಡಿದೆ ಏನಂತ ತೋರಿಸೋ ಸಮಯ ಬಂತು ನೋಡಿ. ಟೋಟಲ್ಲು 8 ಆರ್ಡ್ರಿಗೆ 469 ರೂಪಾಯಿ ಮಾಡಿದ್ದೀನಿ. ಇದು ರ್ಯಾಪಿಡೋದಲ್ಲಿ. ಇನ್ನು ಊಬರಲ್ಲಿ ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಏನಂತೀರಿ. ಊಬರಲ್ಲಿ ನೋಡಿ, ಟೋಟಲ್ ಇದರಲ್ಲಿ 1 2 3 4 5 6 ಆರ್ಡ್ರು. ಇದರಲ್ಲಿ ಆಯಿತು ಒಂದು 200-300 ಆಯಿತು ಎಲ್ಲ ಟೋಟಲ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಯಿತು ಒಂದು 700. ಈಸಿಲಿ ಒಂದು 700 ಮಾಡಿದ್ದೀನಿ 7 ಗಂಟೆಗೆ. 7 ಗಂಟೆಯಿಂದ ಆಲ್ಮೋಸ್ಟ್ 1 ಗಂಟೆ ಲಾಸ್ಟು. ಆಮೇಲೆ ಆರ್ಡ್ರ್ ಯಾವುದು ಬಿದ್ದಿದ್ರೆ ಮಾಡ್ತಾಯಿದ್ದೆ, ಬಟ್ ಯಾವುದು ಬಿದ್ದಿಲ್ಲ. ಓಕೆ, ಈ ವಿಡಿಯೋ ಹೆಂಗಿತ್ತು ಏನಂತ ಕಮೆಂಟ್ ಹಾಕಿ. ನೀವೇನಾದರೂ ನೈಟ್ ಮಾಡ್ತೀರಾ ಏನಂತ ಒಂದು ಕಮೆಂಟ್ ಹಾಕಿ. ನೈಟ್ ಮಾಡಿದರೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಏನಂತ ನನ್ನ ಹತ್ರ ಶೇರ್ ಮಾಡಿಕೊಡಿ. ಯಾವ ಥರ ಆಯಿತು ಏನಂತ ನೀವೇನಾದರೂ ನೈಟ್ ಟೈಮ್ ಮಾಡಿದ್ರೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಏನೋ ಒಂದು 3K ಹತ್ರ ಐತೆ, ಬೇಗ 5K ಮಾಡಿಬಿಡಿ. ನಾನು ನಿಮಗೆ ಗಿವ್ ಮಾಡೋಣ ಅಂತಿದ್ದೀನಿ 5K ಆದಮೇಲೆ. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್. जय श्री राम।